ಮೊದಲಾಗಿ ನಾನು ನಮ್ಮ ಮಾಧ್ಯಮ ಮಿತ್ರರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಪತ್ರಿಕಾಂಗ ಅಂತ ಹೇಳಿದರೆ ಎಲ್ಲವನ್ನ ತಿದ್ದಿ ಸರಿಪಡಿಸುವಂತ ಒಂದು ಶಕ್ತಿ ಇರುವುದು ನಿಮ್ಮ ಹತ್ರ. ಅದಕ್ಕೆ ನಿಮ್ಮ ಬೆಂಬಲವನ್ನು ಕೂಡ ನಾವು ಕೋರ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ನಾವೆಲ್ಲ ಗುತ್ತಿಗೆದಾರರು, ನಮಗೆ ಇಲ್ಲಿನ ಮರಳಿನ ಒಂದು ಅಭಾವ ಯಾವ ಮಟ್ಟಕ್ಕಿದೆ ಅಂತ ಹೇಳಿದರೆ, ಇಲ್ಲಿನ ಮರಳು ಬೇರೆ ಕಡೆಗೆ ಹೋಗ್ತಾ ಉಂಟು, ಈ ಲೋಕಲ್ ಅಲ್ಲಿ ನಮಗೆ ಮರಳು ಸಿಗ್ತಾ ಇಲ್ಲ. ಸಾಮಾನ್ಯವಾಗಿ ನೋಡಿ, ಜಲ್ಲಿ ಬಂಡೆ, ದೊಡ್ಡ ಬಂಡೆ ಬ್ಲಾಸ್ಟ್ ಮಾಡಿ ಅದನ್ನ ಬಾರ್ಡರ್ಸ್ ಮಾಡಿ ಸೋಲಿಂಗ್ ಮಾಡಿ ಆಮೇಲೆ ಕ್ರಷರಲ್ಲಿ ಜಲ್ಲಿ ಆಗುವಂಥದ್ದು. ಏನು ಎಮ್ ಸ್ಯಾಂಡ್ ಆಗಲಿ, ಪಿ ಸ್ಯಾಂಡ್ ಆಗಲಿ, 6mm 40mm 20mm ತರ ನಮ್ಮನೆದ ಇದು ಬರ್ತದೆ. ಇದಕ್ಕೆ ವಿದ್ಯುತ್ ಬೇಕು, ಮ್ಯಾನುವಲ್ ಕೆಲಸ ಉಂಟು. ಅದಕ್ಕೆ ಇಷ್ಟೆಲ್ಲ ಖರ್ಚಿದ್ರು ಕೂಡ ಇದೊಂದು ಯೂನಿಟಿಗೆ ಇಲ್ಲಿ 4,000 5,000 ರೂಪಾಯಿಗೆ ಒಂದು ಯೂನಿಟಿಗೆ ಇಲ್ಲಿ ಬರ್ತಾ ಉಂಟು. ಈ ಹೊಳೆಯಿಂದ ತೆಗೆದು ಲೋಡ್ ಮಾಡಿ ಬರುವಂತ ಈ ಏನು ಮರಳಿದೆ ಅದು ಕೂಡ 3 ಯೂನಿಟ್ ಬರೋದಿಲ್ಲ. ಯಾವ ಗಾಡಿಯಲ್ಲಿ ಕೂಡ 3 ಯೂನಿಟ್ ಇರೋದು 1-2 ಗಾಡಿ ಉಂಟು 3 ಯೂನಿಟ್ ಇದು, ಬಾಕಿ ಎಲ್ಲ 2.5-3 ಯೂನಿಟ್ ಇದು ಗಾಡಿ. ಇದರಲ್ಲಿ ಅರ್ಧ ಯೂನಿಟ್ 3/4 ಯೂನಿಟ್ ಏನಾಗ್ತದೆ ಅಂತಂದ್ರೆ ಬಂಡೆ ಕಲ್ಲು. ನಮ್ಗೆ ಇದು ಗಾಳಿಸಿದಾಗ ಸಿಗುವುದು 2 ಯೂನಿಟ್ ಕೂಡ ಸಿಗುವುದಿಲ್ಲ. ಇದರ ದರ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಯೂನಿಟಿಗೆ 9,000ದಿಂದ 10,000ದವರೆಗೆ ಹೋಗ್ತಾ ಉಂಟು. ಒಂದು ಯೂನಿಟಿಗೆ ಒಂದು ಲೋಡ್ ಬಂದ್ರೆ 22,000 30,000 ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಈ 50-60 ಕಿಲೋಮೀಟರ್ ದೂರದಿಂದ ಬರುವ ಜಲ್ಲಿಗೆ ಇರುವುದು 5,000. ಇಲ್ಲಿ 5-6 ಕಿಲೋಮೀಟರ್ ದೂರದಿಂದ ಬರುವಂತ ಈ ಮರಳಿಗೆ ಇವರು ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ. ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಎಲ್ಲ ಯಾರು ಟೆಂಡರ್ದಾರರು ಇದ್ದಾರೋ, ಯಾರಿಗೆಲ್ಲ ಪರ್ಮಿಟ್ ಆಗಿದೆಯೋ ಅವರು ದರಪಟ್ಟಿಯನ್ನು ಅಲ್ಲಿ ಹಾಕಬೇಕು. ಸರ್ಕಾರದ ದರಪಟ್ಟಿ ಇದೆ. PWD ದರದಲ್ಲಿ ಒಂದು ಯೂನಿಟಿಗೆ ಅಲ್ಲ, ಒಂದು ಯೂನಿಟಿಗೆ ಬರುವುದು 1,476 ರೂಪಾಯಿ. 1,476 ರೂಪಾಯಿ ಒಂದು ಯೂನಿಟ್ ಸರ್ಕಾರದ ದರ. ಆ ದರವನ್ನು ಬಿಟ್ಟು ಆ ದರಕ್ಕೆ ಅವರು 3 ಪಟ್ಟು ತಗೊಳ್ಳಿ. ಇದು ಬರುವಂತದ್ದು ಎಷ್ಟು ಅಂತ ಇಲ್ಲ. ಒಂದು ಅನ್ಯಾಯವಾಗಿ ಇಲ್ಲಿ ಬಡವರು ಪಂಚಾಯತಿಂದ PM ಆವಾಸ್ ಯೋಜನೆಯಲ್ಲಿ ಮನೆ ಕೊಡ್ತಾರೆ, ಮತ್ತು 1,75,000 ರೂಪಾಯಿ ಈ ಮನೆ ಕಟ್ಟಲಿಕ್ಕೆ ಸರ್ಕಾರದ ನಿಗದಿತ ಹಣ. ಇದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಅಷ್ಟೇ ದುಡ್ಡು ಹಾಕಿದ್ರು ಕೂಡ ಫೌಂಡೇಶನ್ ಮುಗಿಯುವುದಿಲ್ಲ ಈ ರೇಟಲ್ಲಿ. ಇದು ಸಾರ್ವಜನಿಕರ ಪ್ರಯೋಜನ ಆಗ್ತಾ ಇಲ್ಲ. ಇವರೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರಿಗೆಲ್ಲ ಟೆಂಡರ್ ಆಗಿದೆಯೋ ಅವರು ದರಪಟ್ಟಿಯನ್ನು ಪ್ರಕಟಣೆ ಮಾಡಬೇಕು. ಇಲ್ಲಿ ಸ್ಥಳೀಯವಾಗಿ ಏನು ಮರಳು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಈ ಮರಳನ್ನು ಕೊಡಬೇಕು. ಉಳಿದ ಮರಳನ್ನು ಇವರು ಬೇರೆ ಕಡೆ ಕೊಡೋದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಮತ್ತೆ ಇವರ ದಾಸ್ತಾನು ಸ್ಥಳದಲ್ಲಿ ಮರಳಿಲ್ಲ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನಾವು ಈಗಾಗಲೇ ಬರೆದಿದ್ದೇವೆ, ಇಲ್ಲಿ ಅವೈಜ್ಞಾನಿಕವಾಗಿ ಮಾಡುವಂತ ಕೆಲಸ ಅಲ್ಲ. ದಾಸ್ತಾನು ಕಡೆಯಿಂದ ಈ ಮರಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ, ಏನು ಗಾಡಿಗಳು ಟಿಪ್ಪರ್ ಇದೆಯೋ ಅವರು ಬೇರೆ ಕಡೆ ತಂದು ದಾಸ್ತಾನನ್ನು ಇಡ್ತಾರೆ. ಇಟ್ಟು ಅವರು ಏನು ಅನ್ಸೀಸನ್ ಮತ್ತು ಸೀಸನ್ ಅಂತ, ಈಗ ಮಳೆಗಾಲ, ಈಗ ಅನ್ಸೀಸನ್, ಈಗ ಇದನ್ನು ಡಿಮಾಂಡ್ಗೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆಗ್ಬಾರ್ದು. ನಮಗೆ ಇದಕ್ಕೆ ನಾವು ಹೊಣೆ ಮಾಡುದು ಯಾರನ್ನ ಅಂತ ಹೇಳಿದ್ರೆ, ನಮ್ಮ ಏನು ಆರಕ್ಷಕ ಠಾಣೆಯವರು ಇದ್ದಾರೆ, ಕಂದಾಯ ಇಲಾಖೆಯವರು ಇದ್ದಾರೆ, ಗಣಿ ಇಲಾಖೆಯವರು ಇದ್ದಾರೆ. ಇವರು ನೋಡಿ, ಎಲ್ಲ ಮರಳು ದಾಸ್ತಾನು ಕೇಂದ್ರದಲ್ಲಿ ಏನುಂಟು, ವೇ ಬ್ರಿಡ್ಜ್ ಉಂಟು. ವೇ ಬ್ರಿಡ್ಜ್ ನಾಮಕಾವಸ್ಥೆಗೆ ಯಾವುದೇ ವೇ ಬಿಲ್ ಇವರು ಬರುವಾಗ ತರುವುದಿಲ್ಲ. ಇವರು ಹಿಡ್ಕೊಂಡು ಬರೋದು ಖಾಲಿ ಪರ್ಮಿಟ್ ಅಂತೇಳಿ. ಅದು ಪರ್ಮಿಟ್ ಎಲ್ಲಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಲೋಕಲ್ ಒಂದು ನೆಲ್ಯಾಡಿಗ ಕಡಪಕ್ಕ ಒಂದು ಇದಾದ್ರೆ ಇವರು ಹೇಳಿದ್ರು ಅದರಲ್ಲಿ ಟೈಮಿಂಗ್ ಕಡಿಮೆ ಉಂಟು, ಆ ಟೈಮಲ್ಲಿ ನಮಗೆ ತಲುಪಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಇಲ್ಲಿಂದ ಏನು ಸಕಲೇಶ್ವರಕ್ಕೆ ಮಾಡ್ತೇವೆ, ಕಾರ್ಕಳಕ್ಕೆ ಮಾಡ್ತೇವೆ, ಈ ಯಾವ್ಯಾವ ಊರಿಗೆ ಪರ್ಮಿಟ್ ಹೊಡೆಯುದು. ಯಾಕಂದ್ರೆ ಟೈಮ್ ನೋಡಿ, ಒಂದು ಸ್ಪೀಡ್ ಲಿಮಿಟೇಷನ್ ಉಂಟು. ಒಂದು ಲಾರಿಗೆ 40 ಕಿಲೋಮೀಟರ್ ಜಾಸ್ತಿ ಓಡ್ಲಿಕ್ಕೆ ಆಗುದಿಲ್ಲ ಲೋಡ್ ಗಾಡಿಗೆ. ಅಂತ ಗಾಡಿಗೆ ಸರ್ಕಾರ ಏನು ಪರ್ಮಿಟ್ ಇಶ್ಯೂ ಮಾಡುವಾಗ 40 ಕಿಲೋಮೀಟರ್ ಈ ಕಟ್ ರೋಡಲ್ಲಿ ಏನು ಸಿಂಗಲ್ ರೋಡಲ್ಲಿ ಹೋಗುವ ಗಾಡಿಗೆ 40 ಕಿಲೋಮೀಟರ್ ಸ್ಪೀಡ್, ಅತಿಯಾದ ಸ್ಪೀಡಲ್ಲಿ ಹೋದ್ರೆ ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಅಪಾಯದ ಪೊಲೀಸ್ ಅತಿ ವೇಗಕ್ಕೆ ಕೇಸ್ ಆಗ್ತದೆ. ಈ ಸರ್ಕಾರದ ಏನು ಪರ್ಮಿಟ್ ಕೊಡುವಾಗ ಇವರಿಗೆ ಈ ಟೈಮಿಂಗ್ ಕಡಿಮೆ ಕೊಡೋದ್ರ ಉದ್ದೇಶ ಏನು ಹೇಳಿ? ಇವರಿಗೆ ನೆಲ್ಲಾಡಿಗೆ ತಲುಪಲಿಕ್ಕೆ ಒಂದು 2 ಗಂಟೆ ಟೈಮ್ ಇದ್ದಾದ್ರೆ ಪರ್ಮಿಟ್ ಕೊಡ್ಬೇಕು. ಆಗ ಏನು ಪ್ರಸ್ತುತ ಯಾವ ಕಡೆಗ ಇದು ಅನ್ಲೋಡ್ ಆಗ್ಬೇಕು ಆ ಸ್ಥಳವನ್ನು ಮೆನ್ಷನ್ ಮಾಡ್ಬೋದು. ಇವರು ಹೇಳ್ತಾ ಇದ್ದಾರೆ ನಮಗೆ ಕೊಡುವ ಟೈಮಿಂಗ್ ಕಡಿಮೆ ಅಂತ. ಇದರಲ್ಲಿ ಯಾರ ತಪ್ಪಿದೆಯಾ ಸರಿ ನಮಗೆ ಗೊತ್ತಿಲ್ಲ. ನಮಗೆ ಇದರ ಯಾವುದೇ ವಿಚಾರವಾಗಿ ನಮಗೆ ಈ ಎಲ್ಲ ವಿಚಾರವನ್ನ ಪಾರದರ್ಶಕವಾಗಿ ಇವರು ನಮಗೆ ಗೊತ್ತುಪಡಿಸಬೇಕು. ಇದು ಸಾರ್ವಜನಿಕರಿಗೆ ಗೊತ್ತಿಲ್ಲ.
ನಿಜವಾಗಿ ಒಂದು ಪರ್ಮಿಟ್ ಇಲ್ಲಿಂದ ನೆಲ್ಯಾಡಿ ಅಥವಾ 10 ಕಿಲೋಮೀಟರ್ ಒಳಗೆ ಎಷ್ಟು ಟೈಮ್ ತಗೊಳ್ತದೆ, ಲೋಡಿಂಗ್ ಆದ ಮೇಲೆ ಪರ್ಮಿಟ್ ಇಶ್ಯೂ ಆದ್ಮೇಲೆ ಎಷ್ಟು ಗಂಟೆಗೆ ತಲುಪಬೇಕು ಅಂತ ಈ ವಿಚಾರ ಎಲ್ಲ ನಮಗೆ ಗೊತ್ತಿಲ್ಲ. ಇದನ್ನ ಸರಿಪಡಿಸಬೇಕು. ಯಾಕಂದ್ರೆ ನಮಗೆ ಒಬ್ಬರಿಗೆ ಕೂಡ ಪರ್ಮಿಟ್ ಸಿಗ್ತಲ್ಲ. ಈಗ ನಾವು ಇಷ್ಟು ಜನ ಗುತ್ತಿಗೆದಾರರೆ, ನೀವು ಪರ್ಮಿಟ್ ನಮಗೆ ಟ್ಯಾಕ್ಸ್ ಕಟ್ತೇವೆ ನಾವು, ನಮ್ಮ ಬಿಲ್ ಕೊಡುವಾಗ ಏನು GST ಉಂಟು, ಈ ಪರ್ಮಿಟ್ ಅಥವಾ ಇವರ ಬೇ ಬಿಲ್ ಇದು ಬಿಲ್ ಕೊಟ್ಟಿದ್ರೆ ನಮಗೆ ಆ GST ರಿಟರ್ನ್ಸ್ ಫೈಲ್ ಆಗ್ತದೆ. ಇದು ರಿಟರ್ನ್ ಫೈಲ್ ಆಗುದಿಲ್ಲ, ಯಾಕಂದ್ರೆ ನಮಗೆ ಬಿಲ್ ಇಲ್ಲ. ಪರ್ಮಿಟ್ ನಮ್ಮ ಹೆಸರಿಗೆ ಬರುವುದಿಲ್ಲ. ಪರ್ಮಿಟ್ ಬರುದು ಇಲ್ಲಿಯೋ ಯಾರ್ದೋ ಹೆಸರಲ್ಲಿ. ಈ ಎಲ್ಲ ಅವ್ಯವಹಾರಗಳು ನಡೀತಾ ಇರೋದು ಈ ಸರ್ಕಾರದ ಏನು ಇದಕ್ಕೆ ಮರಳಿಗೆ ಕಂದಾಯ ಇಲಾಖೆ ಉಂಟು, ಗಣಿ ಇಲಾಖೆ ಉಂಟು, ಪೊಲೀಸ್ ಡಿಪಾರ್ಟ್ಮೆಂಟ್, ಈ 3 ಇಲಾಖೆಗಳ ಕಣ್ಣೋಟದಲ್ಲಿ ಹೋಗುವಂತ ಈ ವ್ಯವಸ್ಥೆ. ಇದನ್ನ ಯಾಕೆ ಈ ಅಧಿಕಾರಿಗಳು ಸರಿಪಡಿಸುವುದಿಲ್ಲ? ನಾವು ಸಾರ್ವಜನಿಕ ಹೋರಾಟಕ್ಕೆ ಇಳಿಯುವಂತ ಸಂದರ್ಭವೇ ಬರಲಿಲ್ಲ. ಈಗ ಒಂದು 4-5 ವರ್ಷದ ಮುಂಚೆ ಇಂಥ ಯಾವುದೇ ಭಾವನೆ ಇರಲಿಲ್ಲ, ಸ್ಥಳೀಯವಾಗಿ ಎಲ್ಲ ಲಭ್ಯ ಇರ್ತಿತ್ತು. ಈಗ ಕೃತಕ ಏನು ಅಭಾವವನ್ನು ತೋರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾನೂನು ಕ್ರಮವನ್ನು ತಗೊಳ್ಬೇಕು. ನಮಗೆ ನ್ಯಾಯಯುತವಾಗಿ ಮರಳು ದಾಸ್ತಾನು ಸಿಗಬೇಕು. ನಮ್ಮ ಏನು ಬೇಡಿಕೆಗಳನ್ನು ನಾವು ಇಲ್ಲಿ ಬರೆದಿದ್ದೇವೆ, ನಾಮಫಲಕ ಹಾಕ್ಬೇಕು ಇವರು, ಮತ್ತೆ ನಮಗೆ ಸಕಾಲದಲ್ಲಿ ನಮಗೆ ಬೇಕಾದಂತ ಮರಳು ಕೊಡ್ಬೇಕು. ಅದು ಕಳಪೆ ಅಲ್ಲ, ಕೆಲವು ಸರಿ ಬರ್ತದೆ ಬರೀ ಮಣ್ಣು ಧೂಳು, ಅದರಲ್ಲಿ ಸಾರಣೆ ಮಾಡಿದ್ರೆ ಗೋಡೆ ಹೊಡಿತದೆ. ಇದು ಏನು ಸ್ಲ್ಯಾಪಿಗೆ ಹಾಕ್ಲಿಕ್ಕೆ ಬಂದ್ರೆ ಸ್ಲ್ಯಾಪ್ ಲೀಕ್, ಕಸ ಕಡ್ಡಿ ಎಲ್ಲ ಉಂಟು ಅದರಲ್ಲಿ. ಈ ತರದ್ದು ಮರಳಲ್ಲ, ಏನು ಗಣಿ ಇಲಾಖೆ ನಿಗದಿಪಡಿಸಿದೆಯೋ ಆ ರೀತಿಯ ಮರಳನ್ನ ಇವರು ನಮಗೆ ಕೊಡ್ಬೇಕು. ಅದಕ್ಕೆ ಸುಮಾರು 1,500 ಜನ ಈ ಕಸಬಲ್ಲಿದ್ದಾರೆ. ಈ 1,500 ಜನರ ಕೂಳು ಇಲ್ಲದಂತ ಮಾಡುದು. ನಾವು ಇಷ್ಟು ಜನಕ್ಕೆ ಕೆಲಸ ಕೊಡ್ತೇವೆ. ಈಗ ಒಬ್ಬ ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾವ್ದಾದ್ರು ಒಂದು ಕೆಲಸ ಮಾಡುವಾಗ ಅವನಿಗೆ ಲೋನ್ ಪಾಸ್ ಆಗ್ಬೇಕಾದ್ರೆ ಅವನು ಎಷ್ಟು ಜನಕ್ಕೆ ಕೆಲಸ ಕೊಡ್ತಾನಂತ ಬೇಕು ಅಲ್ವಾ, ಅವನ ಸ್ಕಿಲ್ ತೋರಿಸ್ಬೇಕು, ಎಷ್ಟು ಜನಕ್ಕೆ ಅವರು ಕೆಲಸ ಕೊಡ್ತಾನಂತ ತೋರಿಸ್ಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಏನಾಗ್ತದೆ, ಅವನಿಗೆ ಒಂದು ಲೋನ್ ಪಾಸ್ ಆಗುದು. ನಾವು ಇದು ಏನು ಮಾಡದೆ ಇಷ್ಟು 20-25 ಜನಕ್ಕೆ ನಾವು ಕೆಲಸ ಕೊಡ್ತಾ ಇದ್ದೇವೆ. ಕಡಿಮೆ ಅಂದ್ರೆ ಕಡಬ ತಾಲೂಕಲ್ಲಿ ನಾವು 1,500 ಜನಕ್ಕೆ ನಾವು ಕೆಲಸ ಕೊಡ್ತಾ ಇದ್ದೇವೆ. ಈಗ ನೋಡಿ, ಏನು ಇಂಧನ ಬರ್ತಾ ಇಲ್ಲ, ಇಂಧನದ ರೇಟ್ ಜಾಸ್ತಿ ಆಗಿದೆ. ಇಂಧನದ ರೇಟ್ ಜಾಸ್ತಿ ಆಗಿ ಆಟೋಮೆಟಿಕಲಿ ಆಹಾರದ ಸಾಮಗ್ರಿಗಳು ಎಲ್ಲರದ್ದು ಜಾಸ್ತಿ ಆಗಿದೆ. ಹೋಟೆಲಲ್ಲಿ 10 ರೂಪಾಯಿ ಚಾಯಿಗೆ 15 ರೂಪಾಯಿ ಆಗಿದೆ ಎಲ್ಲ. ಆಗೇನಾಗ್ತದೆ, ನಮ್ಮ ಕೆಲಸದವರಿಗೆ ನಾವು ಕೂಡ ಸಂಬಳ ಕಡಿಮೆ ಆಗ್ತದೆ. ಈಗ ನಾವು ಸಂಬಳ ಜಾಸ್ತಿ ಮಾಡ್ಬೇಕು ಅವರಿಗೆ. ಆಗ ಮರಳಿಗೂ ಜಾಸ್ತಿ ಅವೈಜ್ಞಾನಿಕ ರೀತಿಯಲ್ಲಿ ಇದೆಲ್ಲ ಬರ್ತಾ ಉಂಟು. ನಾವು ಯಾವ ರೀತಿಯಲ್ಲಿ, ನಾವು ಎಷ್ಟೋ ಗುತ್ತಿಗೆದಾರರು ಜಮೀನೆಲ್ಲ ಮಾಡಿದರೆ ಕೆಲವರು ಆತ್ಮಹತ್ಯೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ? ಈ 1,500 ಜನಕ್ಕೆ 1,476 ಒಂದು ಯೂನಿಟ್ಗೆ PWSR ರೇಟ್ SR ರೇಟ್ 9,000. 3 ಯೂನಿಟ್ಗೆ 27,000 ಅಂದ್ರೆ 9,000 ಆಯ್ತಲ್ಲ. ಇದೆ ಕಟ್ಟಬೇಕಾದ ದುಡ್ಡು. ಅದೇ ಹೇಳಿದ್ದು, ಈ ದುಡ್ಡು ಸರ್ಕಾರಕ್ಕೆ ಅವರು ಕಟ್ಟಿದೆ. ಅವರ ಲಾರಿ ಬಾಡಿಗೆ, ಲೋಡಿಂಗ್ ಚಾರ್ಜ್ ಇದೆಲ್ಲ ಸೇರಿ ಒಂದು ಯೂನಿಟ್ಗೆ ಅವರೊಂದು 5,000 ಮಾಡ್ಲಿ. ಈ ಜಲ್ಲಿ ನಿಜವಾಗಿ ಜಲ್ಲಿಗಿಂತ ಕಡಿಮೆ ಕೊಡ್ಬೇಕು. 4,000ಕ್ಕೆ ಜಲ್ಲಿ ಬರ್ತಾ ಉಂಟು ಇಲ್ಲಿ, ಕಮ್ಮಿ. ಈಗಲೂ ಅವ್ರಿಗೆ ಇವರಿಗೆ 3,000 ಕೊಟ್ಟರು, 3,000ಕ್ಕೆ ನಮಗೆ ಕೊಟ್ಟರು ಇವರಿಗೆ ಅರ್ಧ ಲಾಭ ಒಂದು ಯೂನಿಟ್ಗೆ. ಹಾಗೆ ನಮಗೆ